ಬೆಂಗಳೂರಿನ ಅಸಲಿ ಬಣ್ಣ ಬಯಲಾಗುತ್ತೆ. ಈ ಗ್ರೇಟರ್ ಬೆಂಗಳೂರು ಎಲ್ಲಿವರೆಗೂ ಬಂದು ನಿಂತಿದೆ ಅನ್ನೋದು ಒಂದು ದಿನದ ಒಂದು ರಾತ್ರಿಯ ಮಳೆಯಲ್ಲಿ ಗೊತ್ತಾಗ್ಬಿಡುತ್ತೆ. ನಿನ್ನೆಯ ರಣ ಮಳೆಗೆ ಬೆಂಗಳೂರಿನಲ್ಲಿ ಪ್ರವಾಹದ ಪರಿಸ್ಥಿತಿ. ಗುಂಡಿ ತುಂಬಿದಂತ ರಸ್ತೆಗಳಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಆವರಿಸಿದೆ. ರಸ್ತೆಗಳ ಮೇಲೆ ಹೊಳೆಯಂತೆ ನೀರು ಹರಿತಾ ಇದೆ. ಕೆರೆ ಅಲ್ಲ ಇದು, ಹೊಳೆ. ನೀರು ನಿಂತರೆ ಕೆರೆ, ಹರಿದು ಹೋದ್ರೆ ಹೊಳೆ. ಹೊಳೆಗಳಂತಾಗಿದೆ ರಸ್ತೆಯ ಪರಿಸ್ಥಿತಿ. ಜಲಾವೃತ ರಸ್ತೆಗಳಲ್ಲಿ ವಾಹನ ಚಾಲನೆಯ ಒಂದು ರೀತಿಯಲ್ಲಿ ಸಾಹಸ. ಅಂತ ದುಸ್ಸಾಹಸಕ್ಕೆ ಕೈ ಹಾಕಿನೇ ಪ್ರತಿಯೊಬ್ಬರು ಹೋಗಲೇಬೇಕು. ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಮಹಾಮಳೆಗೆ ಮಾರ್ಕೆಟ್ನಲ್ಲಿ ಮಳೆ ನೀರು ನುಗ್ಗಿದೆ. ಹೂ ಹಣ್ಣು ವ್ಯಾಪಾರಿಗಳೆಲ್ಲರೂ ಕಂಗಾಲು. ಏನ್ ಮಾಡೋದು? ಪ್ರತಿದಿನದ ಬದುಕನ್ನ ಸಾಗಿಸ್ಬೇಕು ಅಂತ ಬೆಳಗ್ಗೆ ಬರ್ತಾರೆ. ಒಂದು 4-5 ಗಂಟೆಗೆ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಕಡೆಗಳಲ್ಲೂ ನೀರು. ಆ ನೀರನ್ನ ಹೊರ ಹಾಕೋದು ಬಿಡಿ, ಅದನ್ನ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ನೋಡೋದಕ್ಕೂ ಕೂಡ ಅಧಿಕಾರಿಗಳು ಯಾರು ಬಂದಿಲ್ಲ. ಕೇವಲ ಒಂದೇ ಒಂದು ರಾತ್ರಿ ಬೆಂಗಳೂರಿನಲ್ಲಿ ಆದಂತ ಮಳೆ ಯಾವ ಹಂತಕ್ಕೆ ಬೆಂಗಳೂರನ್ನ ತಳ್ಳಿದೆ ಅಂತ ತೋರಿಸುವಂತ ಪ್ರಯತ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂಥದ್ದು. ನಾನು ಈ ಸದ್ಯ ಬೆಂಗಳೂರಿನ ಕೇಂದ್ರ ಭಾಗ ಅಂದರೆ KR ಮಾರ್ಕೆಟ್ನಲ್ಲಿರುವಂಥದ್ದು. ಸುಮಾರು ಸಮಯ 9:45-10 ಗಂಟೆ ಆಗ್ತಿದೆ. ನಿನ್ನೆ ರಾತ್ರಿ ಮಳೆ ಬಂದಂಥ ಸಂದರ್ಭ ನೋಡಿದ್ರೆ ಸುಮಾರು 2ರಿಂದ 3 ಗಂಟೆವರೆಗೂ ಬಂದಿರುವಂಥದ್ದು. ಆದರೆ ಈಗ ಮಳೆ ಬಂದು ನಿಂತು ಗಂಟೆಗಳೇ ಕಳೆದರೂ ಕೂಡ ಇಲ್ಲಿರುವಂಥ ಚಿತ್ರಣ ಮಾತ್ರ ಬದಲಾಗಿಲ್ಲ. ಪಾಯಿಂಟ್ ನಂಬರ್ 1, ಇಡೀ ರಸ್ತೆಯಲ್ಲಿ KR ಮಾರ್ಕೆಟ್ನಿಂದ ಅವೆನ್ಯೂ ಮಾರ್ಕೆಟ್ ಅಥವಾ ಅವೆನ್ಯೂ ರೋಡ್ಗೆ ಕನೆಕ್ಟ್ ಆಗುವಂಥ ರಸ್ತೆಯಲ್ಲಿ 100 ಗುಂಡಿ ಇದೆ. ಆ ಗುಂಡಿಗಳಲ್ಲಿ ನೀರು ತುಂಬಿರುವಂಥದ್ದು. ಆ ನೀರಿನಲ್ಲಿ ಓಡಾಟ ಮಾಡಬೇಕಾದ್ರೆ ದ್ವಿಚಕ್ರ ವಾಹನ ಸವಾರರು ಸ್ಲಿಪ್ ಆಗುತ್ತೆ ಅಂತ ಮೊದಲೇ ಗಾತಂಕದಲ್ಲಿ ಗಾಡಿಯನ್ನು ಓಡಿಸ್ಬೇಕಾಗತ್ತೆ. ಇದ್ರ ಮಧ್ಯದಲ್ಲಿ ನಿನ್ನೆ ಬಂದಂಥ ಮಳೆಗಾಯಿಂದಾಗಿ ಹೂವು, ಹಣ್ಣು, ತರಕಾರಿ, ಒಂದಿಷ್ಟು ಸೊಪ್ಪು ಎಲ್ಲವನ್ನ ಕೂಡ ರಸ್ತೆಯಲ್ಲೇ ಬಿಸಾಡಿ ಹೋಗಿರುವಂಥ ವರ್ತಕರು ಏನಿದ್ದಾರೆ ಆ ಕಸವನ್ನು ಕೂಡ ಇಲ್ಲಿಯವರೆಗೂ ಕ್ಲಿಯರ್ ಮಾಡಿಲ್ಲ. ಇದು ಒಂದು ರೀತಿ ಪಾಚಿಗಟ್ಟಿದಂತೆ ಅಥವಾ ಮತ್ತಷ್ಟು ಜಾರುವಂಥ ಒಂದು ಅನಿವಾರ್ಯ ಘಟನೆ ಸೃಷ್ಟಿ ಮಾಡಿಟ್ಟಿರುವಂಥದ್ದು. ಇದ್ರ ಜೊತೆಗೆ ಇಲ್ಲಿರುವಂಥ ಗುಂಡಿಗಳನ್ನು ಯಾವುದೇ ಕಾರಣಕ್ಕೂ ಮುಚ್ಚಕ್ಕೆ ಆಗ್ತಾ ಇಲ್ಲ. ಆ ಗುಂಡಿಗಳಲ್ಲಿ ನೀರನ್ನು ಪಂಪ್ಔಟ್ ಮಾಡುವಂಥ ವ್ಯವಸ್ಥೆ ಆಗಿಲ್ಲ. ಬಿದ್ದಿರುವಂಥ ಕಸವನ್ನು ಕ್ಲಿಯರ್ ಮಾಡುವಂಥ ವ್ಯವಸ್ಥೆ ಆಗಿಲ್ಲ. ಇದರ ಮಧ್ಯದಲ್ಲೇ KR ಮಾರ್ಕೆಟ್ನಲ್ಲಿ ಈಗಲೂ ಕೂಡ ಸಾವಿರಾರು ವಾಹನಗಳು, ದ್ವಿಚಕ್ರ ವಾಹನಗಳು ಓಡಾಟವನ್ನು ಆರಂಭ ಮಾಡಿರುವಂಥದ್ದು. ಈಗಾಗಲೇ ಅನೇಕ ಆಟೋಗಳು, ಟೂ ವೀಲರ್ಗಳು ಸ್ಲಿಪ್ ಆಗಿ, ಟೂ ವೀಲರ್ಗಳಲ್ಲಂತೂ ಸ್ಲಿಪ್ ಆಗಿ ಜನ ಬಿದ್ದು ಎದ್ದು ಹೋಗ್ತಿದ್ದಾರೆ. ಆಟೋಗಳು ಗುಂಡಿಗಳಲ್ಲಿ ಸಿಲುಕ್ತಾ ಇದ್ದಾವೆ. ಅವುಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಸದ್ಯದ ಮಟ್ಟಿಗೆ ಪೊಲೀಸರು ಈಗ ಮಾಡ್ತಿರುವಂಥದ್ದು. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಬೆಂಗಳೂರನ್ನು ಫಾರಿನ್ಗಳು ಕೂಡ ನಾಚುವಂಥ ರಸ್ತೆಗಳನ್ನಾಗಿ ಮಾಡ್ತೇವೆ, IT ಹಬ್ ಮಾಡ್ತೇವೆ, ಸಿಂಗಾಪುರದಂತೆ ಮಾಡ್ತೇವೆ ಅಂತ ಹೇಳಿದಂಥ ಸರ್ಕಾರ ಇವತ್ತು ಬೆಂಗಳೂರನ್ನ ಈ ಒಂದು ಭಾಗವನ್ನು ಗಮನಿಸಿದರೆ ಖಂಡಿತವಾಗಿಯೂ ಮೊದಲು ಇಲ್ಲಿರುವಂಥ ಮೂಲಭೂತ ಸಮಸ್ಯೆಯನ್ನು ಬಗೆಹರಿಸಿ ಅದಾದ ನಂತರ ಸಿಂಗಾಪುರ ಅಥವಾ ವಿದೇಶಗಳು ಕೂಡ ತಲೆ ತಗ್ಗಿಸುವಂತೆ ಮಾಡಲಿ ಅನ್ನೋ ಒಂದು ಬಯಕೆ ಇಲ್ಲಿರುವ ವರ್ತಕರದಾಗಿರುವಂಥದ್ದು, ಸಾರ್ವಜನಿಕರದಾಗಿರುವಂಥದ್ದು. ಈ ಮಾತುಗಳು ಸರ್ಕಾರದ ಕಿವಿ ಮುಟ್ಟುತ್ತಾ ಅನ್ನೋದೇ ಪ್ರಶ್ನೆ ಆಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BB, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಅಸಲಿ ಬಣ್ಣ ಬಯಲಾಗುತ್ತೆ. ಈ ಗ್ರೇಟರ್ ಬೆಂಗಳೂರು ಎಲ್ಲಿವರೆಗೂ ಬಂದು ನಿಂತಿದೆ ಅನ್ನೋದು ಒಂದು ದಿನದ ಒಂದು ರಾತ್ರಿಯ ಮಳೆಯಲ್ಲಿ ಗೊತ್ತಾಗ್ಬಿಡುತ್ತೆ. ನಿನ್ನೆಯ ರಣ ಮಳೆಗೆ ಬೆಂಗಳೂರಿನಲ್ಲಿ ಪ್ರವಾಹದ ಪರಿಸ್ಥಿತಿ. ಗುಂಡಿ ತುಂಬಿದಂತ ರಸ್ತೆಗಳಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಆವರಿಸಿದೆ. ರಸ್ತೆಗಳ ಮೇಲೆ ಹೊಳೆಯಂತೆ ನೀರು ಹರಿತಾ ಇದೆ. ಕೆರೆ ಅಲ್ಲ ಇದು, ಹೊಳೆ. ನೀರು ನಿಂತರೆ ಕೆರೆ, ಹರಿದು ಹೋದ್ರೆ ಹೊಳೆ. ಹೊಳೆಗಳಂತಾಗಿದೆ ರಸ್ತೆಯ ಪರಿಸ್ಥಿತಿ. ಜಲಾವೃತ ರಸ್ತೆಗಳಲ್ಲಿ ವಾಹನ ಚಾಲನೆಯ ಒಂದು ರೀತಿಯಲ್ಲಿ ಸಾಹಸ. ಅಂತ ದುಸ್ಸಾಹಸಕ್ಕೆ ಕೈ ಹಾಕಿನೇ ಪ್ರತಿಯೊಬ್ಬರು ಹೋಗಲೇಬೇಕು. ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಮಹಾಮಳೆಗೆ ಮಾರ್ಕೆಟ್ನಲ್ಲಿ ಮಳೆ ನೀರು ನುಗ್ಗಿದೆ. ಹೂ ಹಣ್ಣು ವ್ಯಾಪಾರಿಗಳೆಲ್ಲರೂ ಕಂಗಾಲು. ಏನ್ ಮಾಡೋದು? ಪ್ರತಿದಿನದ ಬದುಕನ್ನ ಸಾಗಿಸ್ಬೇಕು ಅಂತ ಬೆಳಗ್ಗೆ ಬರ್ತಾರೆ. ಒಂದು 4-5 ಗಂಟೆಗೆ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಕಡೆಗಳಲ್ಲೂ ನೀರು. ಆ ನೀರನ್ನ ಹೊರ ಹಾಕೋದು ಬಿಡಿ, ಅದನ್ನ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ನೋಡೋದಕ್ಕೂ ಕೂಡ ಅಧಿಕಾರಿಗಳು ಯಾರು ಬಂದಿಲ್ಲ. ಕೇವಲ ಒಂದೇ ಒಂದು ರಾತ್ರಿ ಬೆಂಗಳೂರಿನಲ್ಲಿ ಆದಂಥ ಮಳೆ ಯಾವ ಹಂತಕ್ಕೆ ಬೆಂಗಳೂರನ್ನ ತಳ್ಳಿದೆ ಅಂತ ತೋರಿಸುವಂಥ ಪ್ರಯತ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂಥದ್ದು. ನಾನು ಈ ಸದ್ಯ ಬೆಂಗಳೂರಿನ ಕೇಂದ್ರ ಭಾಗ ಅಂದರೆ KR ಮಾರ್ಕೆಟ್ನಲ್ಲಿರುವಂಥದ್ದು. ಸುಮಾರು ಸಮಯ 9:45-10 ಗಂಟೆ ಆಗ್ತಿದೆ. ನಿನ್ನೆ ರಾತ್ರಿ ಮಳೆ ಬಂದಂಥ ಸಂದರ್ಭ ನೋಡಿದ್ರೆ ಸುಮಾರು 2ರಿಂದ 3 ಗಂಟೆವರೆಗೂ ಬಂದಿರುವಂಥದ್ದು. ಆದರೆ ಈಗ ಮಳೆ ಬಂದು ನಿಂತು ಗಂಟೆಗಳೇ ಕಳೆದರೂ ಕೂಡ ಇಲ್ಲಿರುವಂಥ ಚಿತ್ರಣ ಮಾತ್ರ ಬದಲಾಗಿಲ್ಲ. ಪಾಯಿಂಟ್ ನಂಬರ್ 1, ಇಡೀ ರಸ್ತೆಯಲ್ಲಿ KR ಮಾರ್ಕೆಟ್ನಿಂದ ಅವೆನ್ಯೂ ಮಾರ್ಕೆಟ್ ಅಥವಾ ಅವೆನ್ಯೂ ರೋಡ್ಗೆ ಕನೆಕ್ಟ್ ಆಗುವಂಥ ರಸ್ತೆಯಲ್ಲಿ 100 ಗುಂಡಿ ಇದೆ. ಆ ಗುಂಡಿಗಳಲ್ಲಿ ನೀರು ತುಂಬಿರುವಂಥದ್ದು. ಆ ನೀರಿನಲ್ಲಿ ಓಡಾಟ ಮಾಡಬೇಕಾದ್ರೆ ದ್ವಿಚಕ್ರ ವಾಹನ ಸವಾರರು ಸ್ಲಿಪ್ ಆಗುತ್ತೆ ಅಂತ ಮೊದಲೇ ಗಾತಂಕದಲ್ಲಿ ಗಾಡಿಯನ್ನು ಓಡಿಸ್ಬೇಕಾಗತ್ತೆ.
ಇದ್ರ ಮಧ್ಯದಲ್ಲಿ ನಿನ್ನೆ ಬಂದಂಥ ಮಳೆಗಾಯಿಂದಾಗಿ ಹೂವು ಹಣ್ಣು ತರಕಾರಿ ಒಂದಿಷ್ಟು ಸೊಪ್ಪು ಎಲ್ಲವನ್ನ ಕೂಡ ರಸ್ತೆಯಲ್ಲೇ ಬಿಸಾಡಿ ಹೋಗಿರುವಂಥ ವರ್ತಕರು ಏನಿದ್ದಾರೆ ಆ ಕಸವನ್ನು ಕೂಡ ಇಲ್ಲಿಯವರೆಗೂ ಕ್ಲಿಯರ್ ಮಾಡಿಲ್ಲ. ಇದು ಒಂದು ರೀತಿ ಪಾಚಿಗಟ್ಟಿದಂತೆ ಅಥವಾ ಮತ್ತಷ್ಟು ಜಾರುವಂಥ ಒಂದು ಅನಿವಾರ್ಯ ಘಟನೆ ಸೃಷ್ಟಿ ಮಾಡಿಟ್ಟಿರುವಂಥದ್ದು. ಇದ್ರ ಜೊತೆಗೆ ಇಲ್ಲಿರುವಂಥ ಗುಂಡಿಗಳನ್ನು ಯಾವುದೇ ಕಾರಣಕ್ಕೂ ಮುಚ್ಚಕ್ಕೆ ಆಗ್ತಾ ಇಲ್ಲ. ಆ ಗುಂಡಿಗಳಲ್ಲಿ ನೀರನ್ನು ಪಂಪೌಟ್ ಮಾಡುವಂಥ ವ್ಯವಸ್ಥೆ ಆಗಿಲ್ಲ, ಬಿದ್ದಿರುವಂಥ ಕಸವನ್ನು ಕ್ಲಿಯರ್ ಮಾಡುವಂಥ ವ್ಯವಸ್ಥೆ ಆಗಿಲ್ಲ. ಇದರ ಮಧ್ಯದಲ್ಲೇ KR ಮಾರ್ಕೆಟ್ನಲ್ಲಿ ಈಗಲೂ ಕೂಡ ಸಾವಿರಾರು ವಾಹನಗಳು, ದ್ವಿಚಕ್ರ ವಾಹನಗಳು ಓಡಾಟವನ್ನು ಆರಂಭ ಮಾಡಿರುವಂಥದ್ದು. ಈಗಾಗಲೇ ಅನೇಕ ಆಟೋಗಳು, ಟೂ ವೀಲರ್ಗಳಲ್ಲಂತೂ ಸ್ಲಿಪ್ ಆಗಿ ಜನ ಬಿದ್ದು ಎದ್ದು ಹೋಗ್ತಿದ್ದಾರೆ. ಆಟೋಗಳು ಗುಂಡಿಗಳಲ್ಲಿ ಸಿಲುಕ್ತಾ ಇದ್ದಾವೆ. ಅವುಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಸದ್ಯದ ಮಟ್ಟಿಗೆ ಪೊಲೀಸರು ಈಗ ಮಾಡ್ತಿರುವಂಥದ್ದು. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಬೆಂಗಳೂರನ್ನು ಫಾರಿನ್ಗಳು ಕೂಡ ನಾಚುವಂಥ ರಸ್ತೆಗಳನ್ನಾಗಿ ಮಾಡ್ತೇವೆ, IT ಹಬ್ ಮಾಡ್ತೇವೆ, ಸಿಂಗಾಪುರದಂತೆ ಮಾಡ್ತೇವೆ ಅಂತ ಹೇಳಿದಂಥ ಸರ್ಕಾರ ಇವತ್ತು ಬೆಂಗಳೂರನ್ನ ಈ ಒಂದು ಭಾಗವನ್ನು ಗಮನಿಸಿದರೆ ಖಂಡಿತವಾಗಿಯೂ ಮೊದಲು ಇಲ್ಲಿರುವಂಥ ಮೂಲಭೂತ ಸಮಸ್ಯೆಯನ್ನು ಬಗೆಹರಿಸಿ ಅದಾದ ನಂತರ ಸಿಂಗಾಪುರ ಅಥವಾ ವಿದೇಶಗಳು ಕೂಡ ತಲೆ ತಗ್ಗಿಸುವಂತೆ ಮಾಡಲಿ ಅನ್ನೋ ಒಂದು ಬಯಕೆ ಇಲ್ಲಿರುವ ವರ್ತಕರದಾಗಿರುವಂಥದ್ದು, ಸಾರ್ವಜನಿಕರದಾಗಿರುವಂಥದ್ದು. ಈ ಮಾತುಗಳು ಸರ್ಕಾರದ ಕಿವಿ ಮುಟ್ಟುತ್ತಾ ಅನ್ನೋದೇ ಪ್ರಶ್ನೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಅಸಲಿ ಬಣ್ಣ ಬಯಲಾಗುತ್ತೆ. ಈ ಗ್ರೇಟರ್ ಬೆಂಗಳೂರು ಎಲ್ಲಿವರೆಗೂ ಬಂದು ನಿಂತಿದೆ ಅನ್ನೋದು ಒಂದು ದಿನದ ಒಂದು ರಾತ್ರಿಯ ಮಳೆಯಲ್ಲಿ ಗೊತ್ತಾಗ್ಬಿಡುತ್ತೆ. ನಿನ್ನೆಯ ರಣ ಮಳೆಗೆ ಬೆಂಗಳೂರಿನಲ್ಲಿ ಪ್ರವಾಹದ ಪರಿಸ್ಥಿತಿ. ಗುಂಡಿ ತುಂಬಿದಂತ ರಸ್ತೆಗಳಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಆವರಿಸಿದೆ. ರಸ್ತೆಗಳ ಮೇಲೆ ಹೊಳೆಯಂತೆ ನೀರು ಹರಿತಾ ಇದೆ. ಕೆರೆ ಅಲ್ಲ ಇದು, ಹೊಳೆ. ನೀರು ನಿಂತರೆ ಕೆರೆ, ಹರಿದು ಹೋದ್ರೆ ಹೊಳೆ. ಹೊಳೆಗಳಂತಾಗಿದೆ ರಸ್ತೆಯ ಪರಿಸ್ಥಿತಿ. ಜಲಾವೃತ ರಸ್ತೆಗಳಲ್ಲಿ ವಾಹನ ಚಾಲನೆ ಒಂದು ರೀತಿಯಲ್ಲಿ ಸಾಹಸ. ಅಂತ ದುಸ್ಸಾಹಸಕ್ಕೆ ಕೈ ಹಾಕಿನೇ ಪ್ರತಿಯೊಬ್ಬರು ಹೋಗಲೇಬೇಕು. ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಮಹಾಮಳೆಗೆ ಮಾರ್ಕೆಟ್ನಲ್ಲಿ ಮಳೆ ನೀರು ನುಗ್ಗಿದೆ. ಹೂವು ಹಣ್ಣು ವ್ಯಾಪಾರಿಗಳೆಲ್ಲರೂ ಕಂಗಾಲು. ಏನು ಮಾಡೋದು? ಪ್ರತಿದಿನದ ಬದುಕನ್ನು ಸಾಗಿಸ್ಬೇಕು ಅಂತ ಬೆಳಗ್ಗೆ ಬರ್ತಾರೆ. ಒಂದು 4-5 ಗಂಟೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲೂ ನೀರು. ಆ ನೀರನ್ನು ಹೊರ ಹಾಕೋದು ಬಿಡಿ, ಅದನ್ನು ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ನೋಡೋದಕ್ಕೂ ಕೂಡ ಅಧಿಕಾರಿಗಳು ಯಾರೂ ಬಂದಿಲ್ಲ. ಕೇವಲ ಒಂದೇ ಒಂದು ರಾತ್ರಿ ಬೆಂಗಳೂರಿನಲ್ಲಿ ಆದಂಥ ಮಳೆ ಯಾವ ಹಂತಕ್ಕೆ ಬೆಂಗಳೂರನ್ನ ತಳ್ಳಿದೆ ಅಂತ ತೋರಿಸುವಂಥ ಪ್ರಯತ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂಥದ್ದು. ನಾನು ಈ ಸದ್ಯ ಬೆಂಗಳೂರಿನ ಕೇಂದ್ರ ಭಾಗ ಅಂದರೆ KR ಮಾರ್ಕೆಟ್ನಲ್ಲಿರುವಂಥದ್ದು. ಸುಮಾರು ಸಮಯ 9:45-10 ಗಂಟೆ ಆಗ್ತಿದೆ. ನಿನ್ನೆ ರಾತ್ರಿ ಮಳೆ ಬಂದಂಥ ಸಂದರ್ಭ ನೋಡಿದ್ರೆ ಸುಮಾರು 2-3 ಗಂಟೆವರೆಗೂ ಬಂದಿರುವಂಥದ್ದು. ಆದರೆ ಈಗ ಮಳೆ ಬಂದು ನಿಂತು ಗಂಟೆಗಳೇ ಕಳೆದರೂ ಕೂಡ ಇಲ್ಲಿರುವಂಥ ಚಿತ್ರಣ ಮಾತ್ರ ಬದಲಾಗಿಲ್ಲ. ಪಾಯಿಂಟ್ ನಂಬರ್ 1, ಇಡೀ ರಸ್ತೆಯಲ್ಲಿ KR ಮಾರ್ಕೆಟ್ನಿಂದ ಅವೆನ್ಯೂ ಮಾರ್ಕೆಟ್ ಅಥವಾ ಅವೆನ್ಯೂ ರೋಡ್ಗೆ ಕನೆಕ್ಟ್ ಆಗುವಂಥ ರಸ್ತೆಯಲ್ಲಿ ನೂರಾರು ಗುಂಡಿ ಇದೆ. ಆ ಗುಂಡಿಗಳಲ್ಲಿ ನೀರು ತುಂಬಿರುವಂಥದ್ದು. ಆ ನೀರಿನಲ್ಲಿ ಓಡಾಟ ಮಾಡಬೇಕಾದ್ರೆ ದ್ವಿಚಕ್ರ ವಾಹನ ಸವಾರರು ಸ್ಲಿಪ್ ಆಗುತ್ತೆ ಅಂತ ಮೊದಲೇ ಆತಂಕದಲ್ಲಿ ಗಾಡಿಯನ್ನು ಓಡಿಸ್ಬೇಕಾಗತ್ತೆ. ಇದ್ರ ಮಧ್ಯದಲ್ಲಿ ನಿನ್ನೆ ಬಂದಂಥ ಮಳೆಗಾಯಿಂದಾಗಿ ಹೂವು ಹಣ್ಣು ತರಕಾರಿ ಒಂದಿಷ್ಟು ಸೊಪ್ಪು ಎಲ್ಲವನ್ನ ಕೂಡ ರಸ್ತೆಯಲ್ಲೇ ಬಿಸಾಡಿ ಹೋಗಿರುವಂಥ ವರ್ತಕರು ಏನಿದ್ದಾರೆ ಆ ಕಸವನ್ನು ಕೂಡ ಇಲ್ಲಿಯವರೆಗೂ ಕ್ಲಿಯರ್ ಮಾಡಿಲ್ಲ. ಇದು ಒಂದು ರೀತಿ ಪಾಚಿಗಟ್ಟಿದಂತೆ ಅಥವಾ ಮತ್ತಷ್ಟು ಜಾರುವಂಥ ಒಂದು ಅನಿವಾರ್ಯ ಘಟನೆ ಸೃಷ್ಟಿ ಮಾಡಿಟ್ಟಿರುವಂಥದ್ದು. ಇದ್ರ ಜೊತೆಗೆ ಇಲ್ಲಿರುವಂಥ ಗುಂಡಿಗಳನ್ನು ಯಾವುದೇ ಕಾರಣಕ್ಕೂ ಮುಚ್ಚಕ್ಕೆ ಆಗ್ತಾ ಇಲ್ಲ. ಆ ಗುಂಡಿಗಳಲ್ಲಿ ನೀರನ್ನು ಪಂಪೌಟ್ ಮಾಡುವಂಥ ವ್ಯವಸ್ಥೆ ಆಗಿಲ್ಲ, ಬಿದ್ದಿರುವಂಥ ಕಸವನ್ನು ಕ್ಲಿಯರ್ ಮಾಡುವಂಥ ವ್ಯವಸ್ಥೆ ಆಗಿಲ್ಲ. ಇದರ ಮಧ್ಯದಲ್ಲೇ KR ಮಾರ್ಕೆಟ್ನಲ್ಲಿ ಈಗಲೂ ಕೂಡ ಸಾವಿರಾರು ವಾಹನಗಳು, ದ್ವಿಚಕ್ರ ವಾಹನಗಳು ಓಡಾಟವನ್ನು ಆರಂಭ ಮಾಡಿರುವಂಥದ್ದು. ಈಗಾಗಲೇ ಅನೇಕ ಆಟೋಗಳು, ಟೂ ವೀಲರ್ಗಳಲ್ಲಂತೂ ಸ್ಲಿಪ್ ಆಗಿ ಜನ ಬಿದ್ದು ಎದ್ದು ಹೋಗ್ತಿದ್ದಾರೆ. ಆಟೋಗಳು ಗುಂಡಿಗಳಲ್ಲಿ ಸಿಲುಕ್ತಾ ಇದ್ದಾವೆ. ಅವುಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಸದ್ಯದ ಮಟ್ಟಿಗೆ ಪೊಲೀಸರು ಈಗ ಮಾಡ್ತಿರುವಂಥದ್ದು. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಬೆಂಗಳೂರನ್ನು ಫಾರಿನ್ಗಳು ಕೂಡ ನಾಚುವಂಥ ರಸ್ತೆಗಳನ್ನಾಗಿ ಮಾಡ್ತೇವೆ, IT ಹಬ್ ಮಾಡ್ತೇವೆ, ಸಿಂಗಾಪುರದಂತೆ ಮಾಡ್ತೇವೆ ಅಂತ ಹೇಳಿದಂಥ ಸರ್ಕಾರ ಇವತ್ತು ಬೆಂಗಳೂರನ್ನ ಈ ಒಂದು ಭಾಗವನ್ನು ಗಮನಿಸಿದರೆ ಖಂಡಿತವಾಗಿಯೂ ಮೊದಲು ಇಲ್ಲಿರುವಂಥ ಮೂಲಭೂತ ಸಮಸ್ಯೆಯನ್ನು ಬಗೆಹರಿಸಿ ಅದಾದ ನಂತರ ಸಿಂಗಾಪುರ ಅಥವಾ ವಿದೇಶಗಳು ಕೂಡ ತಲೆ ತಗ್ಗಿಸುವಂತೆ ಮಾಡಲಿ ಅನ್ನೋ ಒಂದು ಬಯಕೆ ಇಲ್ಲಿರುವ ವರ್ತಕರದಾಗಿರುವಂಥದ್ದು, ಸಾರ್ವಜನಿಕರದಾಗಿರುವಂಥದ್ದು. ಈ ಮಾತುಗಳು ಸರ್ಕಾರದ ಕಿವಿ ಮುಟ್ಟುತ್ತಾ ಅನ್ನೋದೇ ಪ್ರಶ್ನೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.